ಇನ್ನು ಪೆಲ್ವಿಕ್ ಫ್ಲೋರ್ ರೀಜನ್ ಸುತ್ತಮುತ್ತ ನೋಡಿದಾಗ ಹಿಂದೆ ಸ್ಪೈನ್ಗೂ ಕೂಡ ಅಷ್ಟೇ ಒಂದು ಸ್ಟ್ರೆಸ್ ಆಗಿರುತ್ತೆ. ಯಾಕಂದರೆ 9 ತಿಂಗಳ ಒಂದು ಭಾರವನ್ನು ಸ್ಪೈನ್ ಕೂಡ ಹೊತ್ತಿರುತ್ತೆ. ಆ ಲಂಬೋಸ್ಯಾಕ್ರಲ್ ಏರಿಯಾಗೆ ಸಾಕಷ್ಟು ಟೆನ್ಷನ್ ಇರುತ್ತೆ. ಸೊ ಇದನ್ನು ಹೇಗೆ ಸುಸ್ಥಿತಿಗೆ ತರೋದು? ಯಾಕಂದರೆ ಹೆಚ್ಚಾಗಿ ನಾವು ನೋಡಿರ್ತೀವಿ 3 ತಿಂಗಳಲ್ಲ 6 ತಿಂಗಳಾದರೂ ಬೆನ್ನೋವು ಹಾಗೇ ಇದೆ ಅಂತ ಹೇಳ್ತಾರೆ, ಅಥವಾ ಇಂಜೆಕ್ಷನ್ಸ್ ಕೊಟ್ಟಂಥ ಜಾಗದಲ್ಲಿ ಪೇಯ್ನ್ ಇದೆ ಅಂತ ಅನೇಕರು ಹೇಳ್ತಾರೆ, ನಮ್ನೆಸ್ ಇದೆ ಅಂತ ಹೇಳ್ತಾರೆ, ಸ್ಕಿನ್ನು. ಇದಕ್ಕೆಲ್ಲ ಏನು ಉಪಶಮನ ಇದೆ? ಸೊ ಇವಾಗ ನಾವು ನೋಡಿರ್ತೀವಿ, ಜಸ್ಟ್ ಪೋಸ್ಟ್ ನೇಟಲ್ ಟೈಮಲ್ಲಿ ಹಲವಾರು ಈ ಒಂದು ತೊಂದರೆ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಲೋ ಬ್ಯಾಕ್ ಪೇನ್ ಅಂತ. ಕೆಲವರಿಗೆ 2 ವರ್ಷ ಆಗಿರುತ್ತೆ ಡೆಲಿವರಿ ಆದಮೇಲೂ, ಆದರೂ ಕೂಡ ಅವಾಗ ಬಂದಿರೋ ನೋವು ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಶಮನ ಆಗಿಲ್ಲ. ಈ ಒಂದು ತೊಂದರೆ ಅವಾಗ್ಲಿಂದಾನೇ ಇದೆ. ಕೆಲವರಿಗೆ ಪ್ರೆಗ್ನೆನ್ಸಿಯಿಂದ ಕೂಡ ರೌಂಡ್ ಲಿಗಮೆಂಟ್ ಪೇನ್ ನಾವೇನು ಹೇಳ್ತಿದ್ವಿ, ಸೊ ಆ ಒಂದು ಬ್ಯಾಕ್ ಪೇನ್ ಕೂಡ ಹಲವಾರು ಜನಕ್ಕಿರುತ್ತೆ. ಆ್ಯಂಡ್ ಇಟ್ ಕಂಟಿನ್ಯೂಸ್ ಒಂದು ರೀತಿಯಲ್ಲಿ, ಅದು ಈವನ್ ಆಫ್ಟರ್ ದ ಡೆಲಿವರಿ ಇಟ್ ಕಂಟಿನ್ಯೂಸ್. ಕೆಲವರಿಗೆ ಆ ಒಂದು ತೊಂದರೆ ಕಮ್ಮಿ ಆಗೋಗುತ್ತೆ ಡೆಲಿವರಿ ಆಗಿದ ತಕ್ಷಣ, ಅದು ಇಟ್ ಗೆಟ್ಸ್ ಬ್ಯಾಕ್ ಟು ಇಟ್ಸ್ ನಾರ್ಮಲ್ಸಿ. ಸೊ ಈ ಒಂದು ಪೋಸ್ಟ್ ನೇಟಲ್ ಟೈಮಲ್ಲಿ ನೀವು ನೋಡಿರ್ಬೋದು ಕೊಡೋ ಇವಾಗ ಅಂಟಿನ ಉಂಡೆ ಅಂತ ನಾವೇನು ಹೇಳ್ತೀವಿ, ಈ ಅಂಟಿನ ಉಂಡೆಯಲ್ಲಿ ಎಳ್ಳು ಹಾಕ್ತಾರೆ, ಗೋಂದ್ ಹಾಕಿರ್ತಾರೆ, ಮತ್ತು ಸಾಕಷ್ಟು ಮಟ್ಟಿಗೆ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ರೈಟ್ ಫ್ರಮ್ ಎಲ್ಲ ಬಾದಾಮಿಯಿಂದ ಹಿಡಿದು ಖರ್ಜೂರ, ರೇಸನ್ಸ್ ಎಲ್ಲ ಹಾಕಿರ್ತಾರೆ, ಮತ್ತು ಎಲ್ಲ ನಟ್ಸ್ಗಳನ್ನು ಹಾಕಿ ದೇ ಮೇಕ್ ಇಟ್ ಅ ಕಂಪ್ಲೀಟ್ ಪ್ಯಾಕ್ಡ್ ಫುಡ್, ಎನರ್ಜಿ ಪ್ಯಾಕ್ಡ್ ಫುಡ್. ಸೊ ಇದನ್ನು ಈ ಒಂದು ಇವಾಗ ಗೋಂದನ್ನ ಲಡ್ಡು ಕೊಡೋದು ಕೂಡ ಆ ಒಂದು ಕಾರಣನೇ ಆಗುತ್ತೆ, ಟು ಸಿ ದಟ್ ದ ಬಾಡಿ ಇಸ್ ಗೆಟಿಂಗ್ ಇಟ್ ಸ್ಟ್ರೆಂತ್ ಬ್ಯಾಕ್. ಸೊ ಈ ಸಾಕಷ್ಟು ಮಟ್ಟಿಗೆ ಈ ಬದಲಾವಣೆಗಳು ನಮ್ದು ಏನಿರುತ್ತೆ ದೇಹದಲ್ಲಿ, ಕೆಲವು ನ್ಯೂಟ್ರಿಷನ್ ಲಾಸ್ಗಳು ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರುತ್ತೆ, ಬಾಡಿ ಹ್ಯಾಸ್ ಟು ರೀಕೂಪ್. ಬಟ್ ಈ ಲಾಸಿಂದ ಕೆಲವು ಚೇಂಜಸ್ಗಳು ದೇಹದಲ್ಲಿ ಕಾಣಿಸ್ಕೊಂಡಿದ್ರೆ ಆ ಒಂದು ಟೈಮಲ್ಲಿ ಇಟ್ ಟೇಕ್ಸ್ ಟೈಮ್ ಫಾರ್ ದ ರಿಪೇರ್. ಸೊ ಆ ಒಂದು ಕಾರಣದಿಂದ ಅವ್ರಿಗೆ 2 ವರ್ಷ ಆದರೂ ಕೂಡ ನೋವು ಇನ್ನೂ ಕಡಿಮೆ ಆಗಿರಲ್ಲ. ಜಾಯಿಂಟ್ ಪ್ರಾಬ್ಲಮ್ಸ್ ಕೆಲವರಿಗೆ ಹಾಗೇ ಇರುತ್ತೆ. ಬಟ್ ಆಯುರ್ವೇದದಲ್ಲಿ ಅದಕ್ಕೆ ಸಾಕಷ್ಟು ಮಟ್ಟಿಗೆ ನಾವು ಉಪಚಾರಗಳಿಂದ, ಟ್ರೀಟ್ಮೆಂಟ್ಸ್ಗಳಿಂದ ಹಿಡಿದು ಇವಾಗ ಕಟಿಬಸ್ತಿ ಅಂತ ಏನು ಹೇಳ್ತೀವಿ, ಒಂದು ಆ ಒಂದು ಲೋಕಲ್ ಏರಿಯಾಲಿ ಎಲ್ಲ ಅವ್ರಿಗೆ ಪೇನ್ ಇದೆಯೋ ಆ ಒಂದು ಪೇನನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಅಲ್ಲಿಗೆ ಹಾಕುವಂಥ ಕೆಲವು ಔಷಧಿಗಳು. ಇದರಿಂದ ಒಂದು ಲೋಕಲ್ ಅವ್ರಿಗೆ ಅನಿಸ್ಬೋದು ಬರೀ ಲೋಕಲ್ ಟ್ರೀಟ್ಮೆಂಟ್, ಬರೀ ಹಚ್ಚದಿಂದ ನೋವು ಕಮ್ಮಿ ಆಗುತ್ತಾ ಅಂತ. ಬಟ್ ಇದು ಎಷ್ಟು ಫುಲ್ ಪ್ರೂಫ್ ಆಗಿ ಕೆಲಸ ಮಾಡುತ್ತೆ ಅಂದರೆ, ಅಲ್ಲಿ ಇರ್ತಕ್ಕಂಥ ಒಂದು ಪೂರ್ತಿ ಮಸಲ್ಸ್ ಆಗಿರಲಿ, ಬೋನ್ ಆಗಿರಲಿ, ನರ್ವ್ಸ್ ಆಗಿರಲಿ, ಆ ಒಂದು ನೋವನ್ನು ಕಡಿಮೆ ಮಾಡಿಸೋದಕ್ಕೆ ಇದು ಒಂದು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಮಾಡುವಂಥ, ಅದ್ರ ಜೊತೆಗೆ ಬರ್ತಕ್ಕಂಥ ಒಂದು ಸ್ವೇದನ, ಒಂದು ಫಾರ್ಮೆಂಟೇಷನ್ ಆಗಲಿ, ಕೆಲವು ನಾವು ಅನ್ನದಿಂದ ಮಾಡ್ತಕ್ಕಂಥದ್ದು ಕೆಲವು ಫರ್ಮೆಂಟೇಷನ್ ಇರುತ್ತೆ, ಕೆಲವು ವಾತಾಹಾರ ದ್ರವ್ಯಗಳು ಅಂದರೆ ನೋವನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಕೆಲವು ಎಲೆಗಳಿರುತ್ತೆ. ಅದನ್ನ ಒಂದು ಪೋಟ್ಲಿನ ಮಾಡಿಕೊಂಡು ಅದನ್ನು ಉಪಯೋಗಿಸೋದಾಗಲಿ ನಾವು, ಅಥವಾ ಬರೀ ಒಂದು ಡ್ರೈ ಹೀಟ್ ಆಗಿ ಕೊಡ್ತಕ್ಕಂಥದ್ದಾಗಿರ್ಬೋದು. ಹಲವಾರು ಚಿಕಿತ್ಸೆಗಳು ಈ ನೋವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗೆ ನಾವು ನೋಡಿದಾಗ ಬಾಣಂತಿ ಅಭ್ಯಂಗಗಳು, ಈ ಬಾಣಂತಿ ಅಭ್ಯಂಗಕ್ಕೆ ನಾವು ಇಂಪಾರ್ಟೆನ್ಸ್ನ ಕೊಡ್ತೀವಿ. ಸೊ ಇದನ್ನು ಆಲ್ಮೋಸ್ಟ್ ನಾವು 12ನೇ ದಿನ ಆಗಿದ ತಕ್ಷಣವೇ ಇದನ್ನು ಅಡ್ವೈಸ್ ಮಾಡೋದು. ಸೊ ಇದನ್ನು ಮಸಾಜನ್ನು ಒಂದು ಮಾಡಿಸ್ಕೊಳ್ಳೋದ್ರಿಂದ ಎಸ್ಪೆಷಲಿ ದ ಸ್ಪೈನಲ್ ಏರಿಯಾ ಅಲ್ಲಿ ಸಾಕಷ್ಟು ಮಟ್ಟಿಗೆ ಬದಲಾವಣೆಗಳು ಏನು ಬಂದಿರುತ್ತೆ ಅದನ್ನು ಸುಸ್ಥಿತಿಗೆ ತರಕ್ಕೆ ಸಹಾಯ ಮಾಡುತ್ತೆ. ಇನ್ನು ಪ್ರಾಯಶಃ ಈ ಒಂದು ಸ್ಪೈನ್ ಹೆಲ್ತ್ಗೋಸ್ಕರನೇ ನಾವು ನೋಡಿದಾಗ ಬಾಣಂತಿಯರಲ್ಲಿ ಬಟ್ಟೆಯನ್ನ ಕಟ್ತಾರೆ ಅಂತ ಅನ್ಸುತ್ತೆ, ಅವ್ರಿಗೆ ಒಂದು ಸಪೋರ್ಟ್ ಸಿಕ್ಕಂಗಾಗತ್ತೆ. ಎಕ್ಸಾಕ್ಟ್ಲಿ, ಹೌದಾ? ಸೊ ಇದರಿಂದ ಕೂಡ ಹರ್ನಿಯೇಷನ್ ತಡಿಬಹುದಾ, ಅದನ್ನ ನೀಟಾಗಿ ಕಟ್ಟೋದ್ರಿಂದ? ಹೌದು. ಇವಾಗ ಒಂದು ಬೆಲ್ಟ್ ಆಗಿರಲಿ, ಕಾರ್ಸೆಟ್ ಆಗಿರಲಿ, ಬಟ್ಟೆ ಕಟ್ಟೋದಾಗಿರಲಿ, ಸೊ ಇವೆಲ್ಲ ಕೂಡ ಆ ಒಂದು ಬ್ಯಾಕಿಂದ ಹಿಡಿದು ಈ ಯೂಟ್ರಸ್ಸನ್ನು ಸಪೋರ್ಟ್ ಮಾಡೋದಾಗಲಿ, ಹಾಗೆ ಬ್ಯಾಕಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ನಾವು ನೋಡಿರ್ತೀವಿ ನಾರ್ಮಲಿ ಏನಾದರೂ ಒಂದು ಬ್ಯಾಕಿನ ಒಂದು ಸಮಸ್ಯೆ ಬಂದಾಗ ಈ ಥರ ಒಂದು ಬೆಲ್ಟ್ ಕಟ್ಟಾಗ ಇಟ್ ಗಿವ್ಸ್ ಅ ಗುಡ್ ಫರ್ಮ್ ಸಪೋರ್ಟ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ಇದನ್ನು ಮಾಡೋವಾಗ ಇಟ್ ಹೆಲ್ಪ್ಸ್ ಇನ್ ಇನ್ವಲ್ಯೂಟಿಂಗ್ ದ ಯೂಟ್ರಸ್. ಹರ್ನಿಯೇಷನ್ಸ್ಗಳನ್ನ ತಡೆಗಟ್ಟಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಸೊ ಈ ನಾವು ಲಂಬೋಸೇಕ್ರಲ್ ಬೆಲ್ಟ್ ಅಂತ ಏನು ಹೇಳ್ತೀವಿ, ಅಥವಾ ನಾರ್ಮಲ್ ಕಾರ್ಸೆಟ್ಸ್ಗಳಾಗಿರ್ಬೋದು, ಅಥವಾ ಸೀರೆ ಕಟ್ಟೋದಾಗಿರ್ಬೋದು, ದೀಸ್ ಆರ್ ಆಲ್ ಕೆಲವು ರೆಜಿಮೆಂಟ್ಸು ವಿಚ್ ಹೆಲ್ಪ್ ಟು ಸಿ ದಟ್ ಈ ಥರ ಒಂದು ತೊಂದರೆಗಳು ಬರದೇ ಇರೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕೆಲವು ತೊಂದರೆಗಳು ಮೊದಲಿಂದನೂ ಇದೆ, ಇವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಪ್ರೊಲಾಪ್ಸ್ ಮೊದಲಿಂದನೂ ಇತ್ತು, ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಜಾಸ್ತಿ ಆಗಿದೆ. ಸೊ ಆ ಒಂದು ತೊಂದರೆ ಟೈಮಲ್ಲೂ ಕೂಡ ಈ ಥರ ಒಂದು ಪ್ಯಾಕ್ಸನ್ನು ಯಾವಾಗ ಹಾಕೊಳ್ತಾರೋ
ದೇಹಕ್ಕೆ ಸಾಕಷ್ಟು ಮಟ್ಟಿಗೆ ಅದು ಸಪೋರ್ಟ್ ಸಿಗುತ್ತೆ, ಕಡಿಮೆ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಓಕೆ ಓಕೆ. ಇನ್ನೊಂದು ಸಾಮಾನ್ಯ ಸಮಸ್ಯೆ ಬಾಣಂತಿಯರು ಎದುರಿಸೋದು ಅಂದ್ರೆ ಮಗು ನಗಕ್ಕೆ 3 ತಿಂಗಳು ಸಹಜವಾಗಿ ಬೇಕಾಗುತ್ತೆ. ಮಗು ನಕ್ಕದಾಗ ಅರ್ಥ ಮಾಡ್ಕೋಬೇಕು, ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಣಂತಿಗೆ. ಸೊ ಈ ಹೇರ್ ಇಶ್ಯೂಸ್ನ ಹೇಗೆ ಇದ್ ಮಾಡೋದು, ಸ್ಟಾಪ್ ಮಾಡೋದು, ಮತ್ತೆ ಮಗು ಆ ಒಂದು ನಗುವಿನ ಆನಂದವನ್ನ ಹೇಗೆ ನಾವು ಪಡ್ಕೊಳ್ಳೋದು? ಯಾಕಂದ್ರೆ ಅದು ಬ್ಯಾಕ್ ಆಫ್ ದ ಮೈಂಡ್ ಇನ್ನ ಹೇರ್ ಫಾಲ್ ಸ್ಟಾರ್ಟ್ ಆಗತ್ತೆ ಅನ್ನೋದೇ ಬರುತ್ತಲ್ಲ. ಸೊ ಹೇಗೆ ಇದನ್ನ ನಾವು ಫೇಸ್ ಮಾಡೋದು? ಸೊ ಇವಾಗ ನಾವು ಹೇರ್ ಫಾಲ್ ಅಂದಾಗ ಹೇರಿನ ಒಂದು ಟೆಕ್ಸ್ಚರ್ ಹೇಗಿರುತ್ತೆ ಅಂದರೆ ಅದ್ರ ಫಿಸಿಯಾಲಜಿ ಅಥವಾ ಅದರದ್ದು ಇಟ್ ಹ್ಯಾಸ್ ಇಟ್ಸ್ ಗ್ರೋಯಿಂಗ್ ಫೇಸ್ ಆ್ಯಂಡ್ ಇಟ್ ಸ್ಟೇಸ್ ಆ್ಯಂಡ್ ದೆನ್ ಅದು ಉದ್ರಕ್ಕೆ ಶುರು ಆಗುತ್ತೆ. ಸಾಮಾನ್ಯವಾಗಿ ಒಂದು 100 ಸ್ಟ್ಯಾಂಡ್ಸ್ ಆಫ್ ಹೇರ್ ಅಂತ ಆನ್ ಅ ರೆಗ್ಯುಲರ್ ಬೇಸಿಸ್ ಉದುರುತ್ತೆ. ಆದರೆ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಆದಮೇಲೆ ಆಲ್ಮೋಸ್ಟ್ 500 ಸ್ಟ್ಯಾಂಡ್ಸ್ ಪರ್ ಡೇ. ಸೊ ಇದು ಸಹಜನೇ, ಇದು ಸಹಜ ಆಗೋದು. ಸೊ ಕೆಲವರಿಗೆ ಇದು ಇನ್ನೂ ಸಾಕಷ್ಟು ಮಟ್ಟಿಗೆ ಗಿವ್ಸ್ ಅ ಪ್ರಾಬ್ಲಮ್, ದೇಹದಲ್ಲಿ ಬದಲಾವಣೆಗಳಾಗುತ್ತೆ, ಆ ಒಂದು ಕಾರಣದಿಂದ ಇದಾಗೋದು. ಸೊ ಮೊದಲನೇದಾಗಿ ನಾವು ಇದಕ್ಕೂ ಕೂಡ ಮೊದಲನೇದಾಗಿ ಇರ್ತಕ್ಕಂಥದ್ದು ಅಭ್ಯಂಗ, ಡೂಯಿಂಗ್ ಅ ಆಯಿಲ್ ಮಸಾಜ್. ಕೆಲವರಿಗೆ ದೇ ಹ್ಯಾವ್ ದಿಸ್ ರಾಂಗ್ ನೋಷನ್ ದಟ್ ಎಣ್ಣೆ ತಲೆಗೆ ಹಚ್ಚಿದ್ರೆ ಕೂದಲು ಉದುರತ್ತೆ ಅಂತ. ಯಾವುದಾದ್ರೂ ಬೇರೆ ತೊಂದರೆಗಳಿದ್ರೆ ಆ ಒಂದು ಕಾರಣದಿಂದ ಏನಾದರೂ ಮಾಡಬಾರ್ದು ಅಂದರೆ ವೈದ್ಯರು ಸರಿ, ಇಲ್ಲ ಅಂದರೆ ಒಂದು ಅಭ್ಯಂಗ ಅಥವಾ ತಲೆಗೆ ಮಸಾಜ್ ಮಾಡೋದ್ರಿಂದ ಕೂದಲು ಉದುರಲ್ಲ. ಎರಡನೇದು ಡ್ಯಾಂಡ್ರಫು ಬರಲ್ಲ. ಇದು ಇನ್ನೊಂದು ಕೆಲವ್ರಿಗೆ ಏನನ್ಸುತ್ತೆ ಅಂದರೆ ಎಣ್ಣೆನ ತಲೆಗೆ ಹಚ್ಕೊಂಡ್ರೆ ಡ್ಯಾಂಡ್ರಫ್ ಬರುತ್ತೆ ಅಂತ. ಡ್ಯಾಂಡ್ರಫ್ ಡೆಫಿನೆಟ್ಲಿ ಡಸ್ ನಾಟ್ ಕಮ್ ಬಿಕಾಸ್ ಆಫ್ ಆಯಿಲ್ ಅಪ್ಲಿಕೇಶನ್. ಆಯಿಲ್ ಅಪ್ಲಿಕೇಶನ್ ಇಸ್ ಲೈಕ್ ಗಿವಿಂಗ್ ನರಿಶ್ಮೆಂಟ್ ಟು ದ ಹೇರ್ ಫಾಲಿಕಲ್ಸ್. ಸೊ ಕೂದಲಿಗೆ ಸಾಕಷ್ಟು ಮಟ್ಟಿಗೆ ರೂಟ್ಸನ್ನ ಸ್ಟ್ರಾಂಗ್ ಮಾಡೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವ್ದಾದ್ರು ಔಷಧಿಯುಕ್ತ ಎಣ್ಣೆ ಆಗಿರ್ಬೋದು, ನಾರ್ಮಲ್ ಎಣ್ಣೆ, ಎಳ್ಳೆಣ್ಣೆ ಆಗಿರುತ್ತೆ, ಕೊಬ್ಬರಿ ಎಣ್ಣೆ ಆಗಿರುತ್ತೆ. ಸೊ ಇದನ್ನು ತಲೆಗೆ ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್, ವೆರಿ ಇಂಪಾರ್ಟೆಂಟ್. ದ್ರಾಕ್ಷಿ ಒಂದು ಒಳ್ಳೆಯದು, ಫಿಕ್ಸ್ ಕೂಡ ಒಳ್ಳೆಯದು. ಹಾಗೆ ಈ ಅಗಸೆ ಬೀಜ ಒಂದು ರೀತಿಲಿ ಒಳ್ಳೆಯದು, ಹಲೀಮ್ ಬೀಜ ಕೂಡ ಅದೇ ಒಂದು ಕ್ಯಾಟಗರಿಲಿ ಬರ್ತಕ್ಕಂಥದ್ದು. ಸೊ ದೀಸ್ ಆರ್ ಆಲ್ ನ್ಯಾಚುರಲ್, ಡ್ರೈ ಫ್ರೂಟ್ಸಲ್ಲಿ ಇರ್ತಕ್ಕಂಥದ್ದು. ದೀಸ್ ಆರ್ ಆಲ್ ನ್ಯಾಚುರಲ್ ಆಗಿ ಇರ್ತಕ್ಕಂಥ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಫುಡ್ಸ್ ಅಂತ ಹೇಳ್ಬೋದು. ಸೊ ಇವಾಗ ತಲಪಿಚು ಅಂತ ಹೇಳ್ತೀವಿ, ಒಂದು ಔಷಧಿಯುಕ್ತ ಎಣ್ಣೆಯನ್ನು ಒಂದು ಡಿಪ್ ಮಾಡಿ ತಲೆ ಮೇಲೆ ಹಚ್ಚೋದಾಗಿರ್ಬೋದು, ಅಥವಾ ಶಿವಂಗೆ ಹೇಗೆ ದಾರಾನ ಮಾಡೋದು ನೋಡಿರ್ತೀವೋ ಅದೇ ರೀತಿ ಶಿರೋಧಾರದ್ದು ಕೆಲವು ಟ್ರೀಟ್ಮೆಂಟ್ಸು, ಅದನ್ನು ಕೆಲವು ಸಲ ಮಜ್ಜಿಗೆಯನ್ನು ಉಪಯೋಗಿಸಿ ಅದರಲ್ಲಿ ಔಷಧಿಗಳನ್ನು ಹಾಕಿ ಅದನ್ನು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ಗಳಿರುತ್ತೆ. ಅಥವಾ ಕೆಲವು ಸಲ ಪ್ಯಾಕ್ಸ್ಗಳು, ಈ ಪ್ಯಾಕ್ಗಳು ನಾರ್ಮಲ್ ಆಗಿರ್ತಕ್ಕಂಥ ಹೇರ್ ಪ್ಯಾಕ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಅಲಾಂಗ್ ವಿತ್ ಗೆಟಿಂಗ್ ಗುಡ್ ಹೇರ್, ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಕಾಮಿಂಗ್ ದ ಮೈಂಡ್. ಸೊ ಮನಸ್ಸಿಗೂ ಕೂಡ ಕಾಮ್ ಮಾಡಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ನಿದ್ದೆನ ಚೆನ್ನಾಗಿ ಬರ್ಸೋ ಥರದ್ದು. ಸೊ ದೀಸ್ ಆರ್ ಆಲ್ ಸಮಥಿಂಗ್ ದಟ್ ಈಸ್ ವೆರಿ ಯೂಸ್ಫುಲ್. ಸೊ ಅದ್ರ ಜೊತೆಗೆ ಹಲವಾರು ಔಷಧಿಗಳಿದೆ. ರೈಟ್ ಫ್ರಮ್ ಇವಾಗ ಮನೆಯಲ್ಲೇ ಅವರು ಉಪಯೋಗಿಸ್ಕೊಳ್ಬೋದು ಅಂತ ಇದ್ದಾಗ ಒಂದು ಆಮ್ಲಕ್ಕಿ ಅಂತ ನಾವು ಏನು ಹೇಳ್ತೀವಿ, ಅಥವಾ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿದು ಅವ್ರ ಔಷಧಿಗಳನ್ನು ನಾವು ಕೊಡ್ತೀವಿ. ಜೊತೆಗೆ ಅವರು ಅದನ್ನು ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಇದು ಕೂಡ ಒಂದು ಒಳ್ಳೆಯದು. ಓಕೆ. ಸೊ ಸಾಕಷ್ಟು ಮಾರ್ಗಗಳಿದೆ. ಅದಕ್ಕೆ ನಮ್ಮ ದೇಹಕ್ಕೆ ಸೂಕ್ತವಾದಂತಹ ಮಾರ್ಗ ಯಾವುದು ಅಂತ ವೈದ್ಯರ ಬಳಿ ಬಂದು ತಪಾಸಣೆ ಮಾಡಿಸ್ಕೊಂಡು ಆ ವಿಧಾನವಾದಂತಹ ಕಿಟ್ ಅಥವಾ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಇದು ಸಮಸ್ಯೆಗಳು ಉಲ್ಬಣ ಅಂತೂ ಆಗೋದಿಲ್ಲ. ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಸಂಚಿಕೆ. ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ವೈಶಿಷ್ಟ್ಯಕರವಾದಂತಹ ಮಾಹಿತಿ ಹಾಗೂ ಮಾರ್ಗದರ್ಶನದ ಸರಳ ಸೂತ್ರಗಳೊಂದಿಗೆ ಹಾಜರಾಗ್ತೀವಿ. ಅಲ್ಲಿವರೆಗೂ ವಂದನೆಗಳು.